ಗುರುಗಳೇ, ಮಧ್ಯಾಹ್ನ 12 ಗಂಟೆ ಮೇಲೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಇದರ ಬಗ್ಗೆ ತಿಳಿಸಿ. ಆವಾಗ ಕರೆಂಟು ಇದೆಲ್ಲ ಇರಲಿಲ್ಲ, ಎಂಟರ್ಟೈನ್ಮೆಂಟು. ಆಧ್ಯಾತ್ಮಿಕ ಸಾಧಕರಿಗೆ ಬ್ರಾಹ್ಮಿ ಮುಹೂರ್ತ. ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ಕೇಳಿದರೆ, ಗುರುಗಳೇ, ಮಧ್ಯಾಹ್ನ 12 ಗಂಟೆ ಮೇಲೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಇದರ ಬಗ್ಗೆ ತಿಳಿಸಿಕೊಡಿ ದಯವಿಟ್ಟು. ನೋಡಿ, ಹಿಂದಿನ ಕಾಲದಲ್ಲಿ 8 ಗಂಟೆಗೆ ಮಲಗ್ತಾಯಿದ್ರು. ಆವಾಗ ಕರೆಂಟು ಇದೆಲ್ಲ ಇರಲಿಲ್ಲ, ಎಂಟರ್ಟೈನ್ಮೆಂಟು, ಟಿ ವಿ ಇರಲಿಲ್ಲ. ಸೀಮೆಣ್ಣೆ ದೀಪ, ಎಣ್ಣೆ ದೀಪದಲ್ಲಿ ಜೀವನ ಸಾಕ್ತಾಯಿತ್ತು. ಹೆಚ್ಚಿಗೆ ಉರಿಸ್ತಿರ್ಲಿಲ್ಲ, ಬೇಗ ಮಲ್ಕೋತಾಯಿದ್ರು. ಅದಕ್ಕೆ ಆವಾಗ 12 ಗಂಟೆನೇ ಮಧ್ಯರಾತ್ರಿ. ಅಂದರೆ ಮಧ್ಯರಾತ್ರಿಯಿಂದ 4 ಗಂಟೆ ಮೊದಲು, ಮಧ್ಯರಾತ್ರಿ ಆದಮೇಲೆ 4 ಗಂಟೆ ಬ್ರಾಹ್ಮಿ ಮುಹೂರ್ತ. ಆಗ ಎಲ್ಲ ಹಕ್ಕಿ ಪಕ್ಷಿಗಳೆಲ್ಲ ಮೇಲೆ ಹೇಳ್ತಾ ಇದ್ವಿ, ಎಚ್ಚರ ಸೌಂಡ್ ಮಾಡ್ತಾಯಿದ್ದೋ, ಕೋಳಿ ಕೂಗ್ತಾಯಿತ್ತು. ಎಲ್ಲರೂ ಎದ್ಕೊಳ್ಳೋರು, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಸೊ ಆಧ್ಯಾತ್ಮಿಕ ಸಾಧಕರಿಗೆ ಬ್ರಾಹ್ಮಿ ಮುಹೂರ್ತ ಶ್ರೇಷ್ಠ. ಅಂದರೆ ಯೋಗ ಸಾಧನೆ, ಪೂಜೆಗಳು ಮಾಡೋಕ್ಕೆ, ಜಪತಪ ಮಾಡೋಕ್ಕೆ ಆ ಟೈಮ್ ತುಂಬ ಶ್ರೇಷ್ಠ ಅಂತ ಹೇಳ್ತಿದ್ರು. ಯಾಕೆ ಅಂದರೆ, ನೀವು ಸಂಪೂರ್ಣವಾಗಿ 8 ಗಂಟೆ ಒಳ್ಳೆಯ ನಿದ್ರೆ ಮಾಡಿರ್ತಿದ್ರಿ. ಯಾಕಂದ್ರೆ ಮಲಗ್ತಾ ಇದ್ದಿದ್ದೆ ರಾತ್ರಿ 8 ಗಂಟೆಗೆ. 8 ಗಂಟೆ ಡೀಪ್ ಸ್ಲೀಪು, ಒಳ್ಳೆ ನಿದ್ರೆ ಮಾಡ್ತಾಯಿದ್ರಿ. ಆಗ 4 ಗಂಟೆ ಎದ್ದಾಗ ಮನಸ್ಸು ತುಂಬ ಶಾಂತವಾಗಿರ್ತಾಯಿತ್ತು. ಯಾವುದೇ ಒತ್ತಡಗಳು, ಚಿಂತೆಗಳು ಏನೂ ಇರ್ತಿರಲಿಲ್ಲ. ಆಗ ಧ್ಯಾನ ಮಾಡಿದ್ರೆ ಇನ್ನೂ ಆಳವಾಗಿ ಧ್ಯಾನ ಆಗ್ತಾಯಿತ್ತು. ಅಂದರೆ ಸಬ್ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು ಅಂತ ಕರಿತೀವಲ್ಲ, ಆ ಲೆವೆಲ್ಗೆ ಹೋಗಿ ಒಂದು ರೀತಿಯ ಸಮಾಧಿಯ ಸ್ಥಿತಿ, ಎಂಪ್ಟಿನೆಸ್, ಬ್ಲಿಶ್ ಅಂತ ಕರಿತೀವಿ ನಾವು ಅದನ್ನು. ಬ್ಲಿಸ್ಫುಲ್ ಲೈಫ್ ಅಂದರೆ ಅದನ್ನು ವರ್ಣನೆ ಮಾಡೋಕ್ಕೆ ಆಗೋದೇ ಇಲ್ಲ. ಅಂಥ ಅದ್ಭುತವಾದ ಆನಂದ ಅನುಭವ ಸಾಧಕರಿಗೆ ಆಗ್ತಾಯಿತ್ತು. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒತ್ತಡ ಇರಲಿಲ್ಲ, ಸಾಧನೆ ಮಾಡ್ತಾಯಿದ್ರಿ. ಆ ಸಾಧನೆ ಫಲ ಕೊಡ್ತಾಯಿತ್ತು. ಈಗ ಹಂಗಲ್ಲ. ಈ ಮಿನಿಮಮ್ ಮಲಗದ 10 ಗಂಟೆ ಮೇಲೆ ಆಗಲೇ 2 ಗಂಟೆ ಕಟ್ಟಾಗ್ಬಿಟ್ಟಿರುತ್ತೆ. ನಾಯ್ಸ್ ಪೊಲ್ಯೂಷನ್ ಸಿಟಿಲಂತೂ ಕೇಳಬೇಕಾ? ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಇರುತ್ತೆ, ಏರ್ ಪೊಲ್ಯೂಷನ್ ಜಾಸ್ತಿ ಇರುತ್ತೆ, ಒತ್ತಡಗಳು ಜಾಸ್ತಿ ಇರುತ್ತೆ, ಬದುಕಿನ ಜಂಜಾಟಗಳು ಜಾಸ್ತಿ ಇರುತ್ತೆ. ಈ ಎಲ್ಲ ಒತ್ತಡಗಳು ಇದ್ದಾಗ ರಾತ್ರಿ ಮಲಗೋದು 10 ಗಂಟೆ 11 ಗಂಟೆ ಆಗುತ್ತೆ. ಬೆಳಗ್ಗೆನೇ ಸೌಂಡ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆ ರೀತಿಯಾದ ಬ್ರಾಹ್ಮಿ ಮುಹೂರ್ತದ ಎಫೆಕ್ಟು ನಿಮಗೆ ಸಿಗೋದಿಲ್ಲ. ಸೊ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಬೆಳಗ್ಗೆನೇ ಯಾಕೆ ಮಾಡಬೇಕು ಅಂದರೆ, ರಾತ್ರಿ ಮಲಗಿರ್ತೀರ, ಮನಸ್ಸು ಶಾಂತವಾಗಿರುತ್ತೆ. ಶಾಂತವಾದ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಪ್ರಾರ್ಥನೆ ಧ್ಯಾನದ ರೂಪವನ್ನು ತಗೋತಾ ಇತ್ತು. ಯಾಕಂದರೆ ಪ್ರಶಾಂತವಾಗಿರ್ತಾಯಿದ್ರಿ. ಅದಕ್ಕೆ ಬೆಳಗ್ಗೆ ಪೂಜೆ ಮಾಡಿ ಅಂತ ಹೇಳೋದು. ನಿಮಗೆ ಬೆಳಗ್ಗೆ ಟೈಮೇ ಇರೋದಿಲ್ಲ. ಇವಾಗ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಬೇಕು. ಪೂಜೆ ಅನ್ನತಕ್ಕಂಥದ್ದು ಒಂದು ಆಚರಣೆ ಆಗಿಬಿಟ್ಟಿದೆ. ಆಚರಣೆಯಲ್ಲಿ ವಿಚಾರ ಇಲ್ಲ. ಯಾಕೆ ಪೂಜೆ ಮಾಡಬೇಕು ನಿಮಗೆ ಗೊತ್ತಿಲ್ಲ. ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಪೂಜೆ ಮಾಡ್ತಾ ಹೋಗ್ತೀರಿ. ಆಚರಣೆಯಲ್ಲಿ ವಿಚಾರವನ್ನು ನೋಡಬೇಕು. ಮಧ್ಯಾಹ್ನ ಯಾಕೆ ಮಾಡಬಾರ್ದು ಅಂತಾರೆ, ಮಧ್ಯಾಹ್ನ ಟೆನ್ಷನ್ ಆಗಿರುತ್ತೆ. ನಿಮಗೆ ರಿಲ್ಯಾಕ್ಸಾಗಿ ಕುಳಿತ್ಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ, ಪೂಜೆ ಮಾಡೋಕ್ಕಾಗಲ್ಲ. ಈಗ ಬೆಳಿಗ್ಗೆ ಆ ಟೆನ್ಷನ್ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಆಫೀಸ್ಗೆ ಗಂಡ ಹೋಗ್ತಾ ಇರ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಹರಿಬಿರಿ ಆಗಿರುತ್ತೆ, ಟೆನ್ಷನಲ್ಲಿ ಇರ್ತಾರೆ. ರಾತ್ರಿ ಸರಿಯಾದ ನಿದ್ರೆ ಇರೋದಿಲ್ಲ, ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಪ್ರಶಾಂತವಾಗಿರೋದಿಲ್ಲ. ಆಗ ನೀವು ಬೆಳಗ್ಗೆ ಪೂಜೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಗೃಹಿಣಿಯರು ಮಧ್ಯಾಹ್ನ ಪೂಜೆ ಮಾಡೋದೇ ಶ್ರೇಷ್ಠ. ಯಾಕೆಂದರೆ ಎಲ್ಲರೂ ಆಫೀಸ್ಗೆ ಹೋಗಿರ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ. ರಿಲ್ಯಾಕ್ಸ್ ಆಗಿ ನೀವು ತಿಂಡಿ ತಿಂದ್ಕೊಂಡು 1-2 ಗಂಟೆ ಗ್ಯಾಪ್ ಇಟ್ಕೊಂಡು ಆರಾಮಾಗಿ ಕುಳಿತುಕೊಂಡು ಪ್ರಶಾಂತವಾಗಿ ಪೂಜೆ ಮಾಡಿದ್ರೆ ಮಧ್ಯಾಹ್ನದ ಪೂಜೆಯೇ ಶ್ರೇಷ್ಠ. ಟೆನ್ಷನ್ ಇದ್ದರೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಧ್ಯಾಹ್ನ ಮಾಡಬಾರ್ದು, ನೀವು ಟೆನ್ಷನಲ್ಲಿ ಇರ್ತೀರ, ಬ್ಯುಸಿಯಾಗಿರ್ತೀರ ಅಂತ ಹೇಳ್ತಿದ್ರು. ಈಗ ಹಂಗಲ್ಲ. ನಾವು ಈ ಕಾಲವನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಯಾವ ಕಾಲದಲ್ಲೂ ಪೂಜೆ ಮಾಡಿದ್ರೂ ಕೂಡ ಮನಸ್ಸು ಶಾಂತವಾಗಿರಬೇಕು. ಈಗ ಕಾಲದ ಮಹಿಮೆ ಇಲ್ಲವೇ ಇಲ್ಲ.
ಯಾಕಂದರೆ ನಮ್ಮ ಜೀವನ, ನಮ್ಮ ಬದುಕು ಆ ರೀತಿಯಲ್ಲಿ ಸಾಗ್ತಾ ಇದೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಪೂಜೆ ಮಾಡೋಕ್ಕಾಗಿಲ್ವಾ, ನೋ ಪ್ರಾಬ್ಲಮ್. ಆ ಟೈಮಲ್ಲಿ ರಿಲ್ಯಾಕ್ಸ್ ಮಾಡಿ, ಧ್ಯಾನ ಮಾಡಿ, ಯೋಗ ನಿದ್ರಾ ಮಾಡಿ, ಪ್ರಾಣಾಯಾಮ ಮಾಡಿ, ಎಲ್ಲ ಮಾಡಿ ಪ್ರಶಾಂತವಾದ ಮೇಲೆ ಒಂದು 5-10 ನಿಮಿಷ ದೇವ್ರ ಮನೆ ಕ್ಲೀನ್ ಮಾಡಿ, ಸುಮ್ಮನೆ ಒಂದು ಪೂಜೆ ಮಾಡಿ, ಸರಳವಾದ ಪೂಜೆಯನ್ನು ಮಾಡಿ, ಪ್ರಾರ್ಥನೆ ಮಾಡಿ ಸಾಕು. ಸೊ ಶಾಂತವಿಲ್ಲದ ಮನಸ್ಸು, ಯಾವುದೇ ಶಾಸ್ತ್ರಗಳನ್ನು ಓದಿದರೆ ಪ್ರಯೋಜನ ಇಲ್ಲ. ನೆಮ್ಮದಿ ಇಲ್ಲದ ಮನಸ್ಸು, ಯಾವುದೇ ಪ್ರಾರ್ಥನೆಗಳನ್ನು ಮಾಡಿದರೂ ಪ್ರಯೋಜನ ಇಲ್ಲ. ನೆಮ್ಮದಿಗೋಸ್ಕರ ಪ್ರಾರ್ಥನೆ ಮಾಡೋದಲ್ಲ, ಶಾಂತಿಗೋಸ್ಕರ ಪೂಜೆ ಮಾಡೋದಲ್ಲ, ಶಾಂತವಾಗಿ ಪೂಜೆ ಮಾಡಬೇಕು, ನೆಮ್ಮದಿಯಿಂದ ಪೂಜೆ ಮಾಡಬೇಕು. ಆವಾಗ ಆಧ್ಯಾತ್ಮಿಕ ವಿಚಾರದ ಚಿಂತನೆಗಳು ಮನಸ್ಸಿನಲ್ಲಿ ಬರ್ತವೆ, ಮನಸ್ಸು ಖಾಲಿಯಾಗತ್ತೆ, ಸಮಸ್ಯೆಗಳನ್ನು ಸ್ವೀಕರಿಸುವ ಮನಸ್ಥಿತಿ, ಮನಸ್ಸಿಗೆ ಧೈರ್ಯ ಬರುತ್ತೆ. ಸೊ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡ್ಸೋಕ್ಕೋಸ್ಕರ ದೇವ್ರ ಪೂಜೆ ಮಾಡಬೇಡಿ. ಸಮಸ್ಯೆ ಬರತಕ್ಕಂಥದ್ದನ್ನು ಸ್ವೀಕರಿಸಿ ಸಮಾನದಿಂದ ಸಾಲ್ವ್ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ನಿಮಗೆ ವರವಾಗಿ ಬರುತ್ತೆ. ಅಂದರೆ ನಿನಗೆ ಒಳ್ಳೆಯ ಸನ್ಮಾರ್ಗ ತೋರ್ತಕ್ಕಂಥ ಥಾಟ್ಸು ನಿನ್ನೆಲ್ಲೇ ಬರುತ್ತೆ. ಅರ್ಥ ಆಯ್ತಾ? ಡೋಂಟ್ ವರಿ. ಯಾವಾಗ ಖುಷಿಯಾಗಿರ್ತೀರೋ, ಯಾವಾಗ ನೆಮ್ಮದಿಯಾಗಿರ್ತೀರೋ, ಶಾಂತವಾಗಿರ್ತೀರೋ ಆ ಟೈಮಲ್ಲಿ ಪೂಜೆ ಮಾಡಿ. ಕಾಲಕ್ಕೆ ಭಗವಂತ ಸೀಮಿತ ಅಲ್ಲ. ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ದೇವರು ಯಾವ ಕಾಲಕ್ಕೂ, ಯಾವ ನಿಬಂಧನೆಗಳಿಗೂ, ಯಾವ ಪದ್ಧತಿಗಳಿಗೂ ಒಳಪಟ್ಟವನಲ್ಲ. ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಓಕೆ? ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.